ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಬನ್ನಿ, ನಾನು ನಮ್ಮ ಅಕ್ಕ ವೆಸ್ಟ್ ಸೈಡ್ಗೆ ಹೋಗಿದ್ರಿ, ಕರ್ಕೊಂಡು ಇಲ್ಲಿ ಶಾಪಿಂಗ್ ಬಂದಿದ್ದೀರಿ. ಸ್ವಲ್ಪ ಬಟ್ಟೆ ತಗೋಬೇಕಿತ್ತು, ಲಾಸ್ಟ್ ಮಿನಿಟ್ ಶಾಪಿಂಗ್. ಸೊ ಹಂಗಾಗಿ ಇಟ್ಟಕ್ಕಂತ ವೆಸ್ಟ್ ಸೈಡ್ ಜುಡಿಯೋ ಇದೆಯಲ್ಲ, ಇಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಕಾರ್ ಹೋಗ್ತಾವನೆ. ಸೊ ಲೆಟ್ಸ್ ಟೇಕ್ ಕೇರ್. ಬಸ್ಸಲ್ಲಿ ಬಂದ್ವಿ, ಮೈನ್ ರೋಡಲ್ಲಿ ಗಾಡಿ ಹಾಕ್ಬಿಟ್ಟು. ನಂಗೆ ಏನು ಬಟ್ಟೆ ಕೊಡ್ಸ್ತದೋ ನೋಡ್ತೀನಿ. ಚೆನ್ನಾಗಿತ್ತಲ್ಲ ಈ ವೈಟ್ ಫ್ರಾಕು? ಚೂರು ಚೆನ್ನಾಗಿಲ್ಲ. ವಾವ್, ನಾನು ಇದೇ ಡ್ರೆಸ್ಸೇ ತೊಗೊಂಡಿರೋದು ಬರ್ತಡೇಗಂತ. ಸೊ ಇದು ವೆಸ್ಟ್ ಸೈಡ್, ಅದು ಜುಡಿಯೋ. ಸೊ ಬನ್ನಿ, ಆರಾಮಾಗಿ ಹೋಗಿ ಸ್ವಲ್ಪ ಬೇಗ ಬೇಗ ಶಾಪಿಂಗ್ ಮುಗಿ. ನಾವು ಹೋದಾಗ ದೀಪಾವಳಿ ಹಬ್ಬನೂ ಹತ್ರ ಇತ್ತು ಆ್ಯಂಡ್ ನವರಾತ್ರಿ ಕೂಡ ರನ್ನಿಂಗಲ್ಲಿ ಇದ್ದಿದ್ದರಿಂದ ಎರಡಕ್ಕೂ ಸೇರಿ ವೆಸ್ಟ್ ಸೈಡಲ್ಲಿ ಆಗ್ಬೋದು, ಜುಡಿಯೋದಲ್ಲಿ ಆಗ್ಬೋದು, ಎರಡೂ ಕಡೆ ಕಲೆಕ್ಷನ್ಸ್ನ ತುಂಬಿಟ್ಟಿದ್ದಾರೆ. ನಾವು ಒಂದು ಜೊತೆ ವೆಸ್ಟ್ ಸೈಡಲ್ಲಿ ತೊಗೊಂಡ್ವಿ, ಇನ್ನೊಂದು ಜೊತೆ ಜುಡಿಯೋದಲ್ಲಿ ತೊಗೊಂಡ್ವಿ. ಸೊ ನೀವು ಕೂಡ ನೋಡ್ತಾ ಇದ್ದೀರಾ, ಇದು ಇವಾಗ ನೋಡ್ತಿರೋ ಕ್ಲಿಪ್ಪಿಂಗ್ ಬಂದು ವೆಸ್ಟ್ ಸೈಡ್, ಫಸ್ಟ್ ನೋಡಿದ ಕ್ಲಿಪ್ಪಿಂಗ್ ಬಂದು ಜುಡಿಯೋ. ಸೊ ಇವತ್ತು ವೈಶುಗೆ ಧೃತಿಗೆ ಡ್ರೆಸ್ ತೊಗೋಬೇಕಿತ್ತು. ಅಕ್ಕ ನಾನು ಬಂದ ಮೇಲೆ ಹೋಗೋಣ ಅಂತ ಹೇಳಿದ್ದು. ಸೊ ಹಂಗಾಗಿ ಅವ್ರನ್ನ ಬಿಟ್ಬಿಟ್ಟು ನಾನು ಅಕ್ಕನೇ ಹೋದ್ವಿ. ಯಾಕಂದರೆ ಬಸ್ಸಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಧೃತಿ. ವೀತ್ ಅಲ್ಲೇ ಅವ್ರನ್ನ ಕರ್ಕೊಂಡು ಹೋಗೋದು ಕಷ್ಟ. ಸೊ ಹಂಗಾಗಿ ನಾವು ಅವ್ರನ್ನ ಬಿಟ್ಬಿಟ್ಟು ಹೆಂಗೋ ಅವ್ರ ಮೆಷರ್ಮೆಂಟ್ ನಮ್ಗೆ ಐಡಿಯಾ ಇದೆಯಲ್ಲ ಅಂದ್ಬಿಟ್ಟು ನಾವೇ ತೊಗೊಂಡ್ವಿ. ಸೊ ಇವಾಗ ತೊಗೊಂಡಿದ್ದೆಲ್ಲ ಆಯಿತು. ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಬೇಗ ಮನೆಗೆ ಹೋಗಬೇಕಿತ್ತು ಅಂತ. ಸೊ ಇವಾಗ ಚಿಕ್ಕದಾಗ ಒಂದು ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಹೆಂಗೆ ಸಿರೋದು ಯಾಕಡೆ ಎಣ್ಣೆ ಹಸಿರೋದು ಯಾಕಂದರೆ ಈ ಕಡೆ ಎಣ್ಣೆ ಹಸಿರೋದು ಹಿಂಗೆ ಹೋಗ್ಬೇಕು ನಾನೇ ಬಸ್ಸಿಗೆ. ನನಗೆ ಗರುಡಮಲ್ಲಿ ನಿಂತ್ಕೊಂಡ್ರೆ ಲೆಫ್ಟ್ ಸೈಡಿಗೆ ಎಣ್ಣೆ ಹಸಿ ಬಸ್ಗೆ ಹೋಗಬೇಕು. ಎಲ್ಲ ನಮ್ಮ ಅಕ್ಕ ಹೇಳ್ತಾ ಇರೋದು, ಹೋಗ್ಬಿಡೋದು ಈ ಕಡೆಗೆ ವಿದ್ಯಾನಾರಾಯಣಪುರ ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ಇತ್ತೋಗ್ಬಿಡೋಣ ಅಂತ ಅವಳೆ. ಈ ಗಡಿರೋ ಎಣ್ಣೆ ಹಸಿಗೆ ಇದು ಕರ್ಕೊಂಡು ಹೋಗ್ತಲ್ಲಂತೆ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ಆಯ್ತು, ಇಷ್ಟ ಆಯ್ತಾ ಬಟ್ಟೆಗಳು? ಚೆನ್ನಾಗಿತ್ತಾ? ಬನ್ನಿ ಸ್ಟುಡಿಯೋ ವೆಸ್ಟ್ ಸೈಡ್ಗೆ ಬಂದು ಬಟ್ಟೆಗಳನ್ನು ತೆಗೆದುಕೊಳ್ಳಿ. ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅಂದರೆ ವೆಸ್ಟ್ ಸೈಡಿಗೆ ಹೋಗಿ, ದುಡ್ಡು ಕಡಿಮೆ ಆದರೂ ಪರವಾಗಿಲ್ಲ ಅಂತಂದರೆ ಸ್ಟುಡಿಯೋ ಹೋಗಿ. ಓಕೆ, ಶೇಷಾದ್ರಿಪುರಂ ಕಾಲೇಜ್ ಹತ್ರ ಚಾಟ್ ತಿಂತಾ ಇದ್ದೀವಿ. ಮಸಾಲ ಪುರಿ ಸ್ನಾಪ್ ಆಗ್ತಲ್ಲ ವಿಡಿಯೋ. ಶೇಷಾದ್ರಿಪುರಂ ಕಾಲೇಜ್ ಹತ್ರ ಮಸಾಲ ಪುರಿ ನಮ್ಮ ಅಕ್ಕಂಗೆ ಕೊಡಿಸ್ತೆ ತಿನ್ನಮ್ಮ ಅಂತ ನಮ್ಮ ಅಕ್ಕ ಕೇಳಿದ್ಲು. ಆ್ಯಂಡ್ ನಮ್ಮ ಕಾಲೇಜ್ ರೋಡು, ಪಾರ್ಕ್ ರೋಡು ತುಂಬ ಜನಕ್ಕೆ ಫೆಮಿಲಿಯರ್ ಇದೆ. ಶಾಪಿಂಗ್ ಮುಗಿಸ್ಕೊಂಡು ಪಾನಿಪುರಿ ಎಲ್ಲ ಕೂಡ ತಿನ್ಕೊಂಡು ಇವಾಗ ಬಂದ್ವಿ. ಕಾರ್ ಬರ್ತಾವನಿ. ಸೊ ಬಂದ್ವಿ, ಮನೆಗೆ ಹೋಗಬೇಕು. ಆ್ಯಂಡ್ ಮೇನ್ ರೋಡಲ್ಲಿ ಗಾಡಿ ನಿಲ್ಸಿದ್ದೀನಿ. ಸೊ ಗಾಡಿ ಹತ್ಕೊಂಡು ಹೋಗಬೇಕು ಅಷ್ಟೇ. ಇದೆ ರೆಡ್ ಕಲರ್ ಸ್ಕೂಟಿ. ಸೊ ಬನ್ನಿ ಹೋಗೋಣ. ಇಲ್ಲಿ ಕುರಿ ಸೆಡ್ ಮಾಡ್ತಿದ್ದಾರಲ್ಲ, ಅಪ್ಪನೂ ಅಂಕಲ್ ಪೇಂಟ್ ಹೊಡಿತಾರೆ. ಊಟ ತೊಗೊಂಡು ನಾನು ಧೃತಿ ಬಂದ್ವಿ. ಆ್ಯಂಡ್ ನೋಡಿ ಇವಳು ಹೆಂಗೆ ಕಾಣಿಸ್ತಾವಳೆ, ತಲೆ ಬಾಚಿಲ್ಲ ಬೆಳಗ್ಗೆಯಿಂದ ನೋಡಿ. ಧೃತಿ. ಸೊ ಇನ್ನೇನೇನೆಲ್ಲ ಕಾಣ್ತಿದೆ, ಪೇಂಟ್ ಹೊಡಿತಾ ಇದ್ದಾರೆ. ಈ ಥರ ಕಾಣಿಸ್ತಿದೆ ಪೇಂಟು. ಆ್ಯಂಡ್ ಇದು ನಮ್ಮ ರಾಗಿವಲ್ಲ, ಬರ್ತೀನಿ. ಇದು ನಮ್ಮದು ರಾಗಿವಲ್ಲ, ಚೆನ್ನಾಗೇ ಬಂದಿದೆ. ಬಟ್ ಮಧ್ಯದಲ್ಲಿ ಅದೇ ಮಳೆ ಬಂದು ಒಂದೆರಡು ಹತ್ರ ಈ ಥರ ಆಗಿದೆ. ಅದು ಬಿಟ್ಟರೆ ಇಟ್ಸ್ ವೆರಿ ಗುಡ್, ಫೈನ್ ಆ್ಯಂಡ್ ಸೂಪರ್ ಡೂಪರ್ ಆಗಿ ಬಂದಿದೆ. ಇನ್ನೇನು ನಮ್ಮ ಪಾಪುದು 1 year ಬರ್ತ್ಡೇ ಈಸ್ ಆನ್ ದ ವೇ. ಇನ್ನು ಕೆಲವೇ ದಿವಸಗಳಿದೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಡೇಸ್ ಕೌಂಟ್ ಡೌನ್ ಇರೋದ್ರಿಂದ ಟುಡೇ ವಿ ವೆಂಟ್ ವಿತ್ ಅ ಕೇಕ್ ಸ್ಮ್ಯಾಶ್. ನಮ್ಮ ಪಾಪುಗೆ ಇದು ಹಚ್ಚೋದಂದರೆ ಆಗಲ್ಲ. ವಿ ಮೇಡ್ ದಟ್ ಮಿಸ್ಟೇಕ್. ನಾನು ಬರ್ಡೇಯಲ್ಲೂ ಅಷ್ಟೇ, ಅವನು ಅದು ಹಚ್ಚಿದ ತಕ್ಷಣ ಹೊಡ್ಕೊಂಡು ಹೊರಟೋಗ್ಬಿಟ್ಟ. ಈಗೂ ಅಷ್ಟೇ, ಈ ವಿಲ್ ನಾಟ್ ಸಿಟ್ ಕೇಕ್. ಯೂಶಲಾಗಿ ಊಟದ ಜೊತೆ ಊಟ ತಿನ್ಬೇಕಾದ್ರೆ ಅನ್ನನ ಕೆಳಗಡೆ ಹಾಕಿ ಎತ್ತು ಬಾಯಲ್ಲಿ ಇಟ್ಕೊಳೋ ಪುಣ್ಯಾತ್ಮ. ವಿ ಥಾಟ್ ಈ ವಿಲ್ ಈಟ್ ದ ಕೇಕ್. ಅವ್ನು ಕೇಕ್ ತಿಂದಾಗ್ತಾನೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು. ಅವ್ನು ಕಂಪ್ಲೀಟ್ಲಿ ಉಲ್ಟಾ ಮಾಡಿಬಿಟ್ಟ. ಕೇಕ್ ಮುಟ್ಟಪ್ಪ ಅಂದರೂ ಮುಟ್ಟಲಿಲ್ಲ. ನಾವುಗಳೇ ಸುಮ್ಮನೆ ಕೈ ಹಿಂಗೆ ಅದ್ದಿ ಎಲ್ಲ ಮಾಡಿ, ನಾವುಗಳೆಲ್ಲ ಮುಟ್ಟಿ ಹಿಂಗೆಲ್ಲ ಅಂದಮೇಲೆ ಅವ್ನು ಕೇಕ್ನ ಮುಟ್ಟಕ್ಕೆ ಸ್ಟಾರ್ಟ್ ಮಾಡ್ದೆ. ಒಂದು ಮೂಮೆಂಟಲ್ಲಿ ಹತ್ತು ಬಿಟ್ಟ ನೋಡಿ. ಇವಾಗ ನಮ್ಮ ಅಕ್ಕನೇ ಮುಟ್ಟಿಸ್ತಾವಳೆ. ಸೊ ಒಂದು ಮೂಮೆಂಟಲ್ಲಿ ಅವ್ನು ಹತ್ತು ಬಿಟ್ಟ. ಸುಮ್ಮನೆ ಯಾವಾಗಲೂ ನಾವೆಲ್ಲ ಊಟ ಮಾಡ್ಬೇಕಾದ್ರೆ ಒಂದು ಚಿಕ್ಕದು ಪ್ಲೇಟಿಗೆ ಅನ್ನ ಹಾಕ್ಕೊಡ್ತೀವಿ. ಅನ್ನನ ನೆಲ್ಗಡೆ ಹಾಕಿ ಅದ್ರ ಜೊತೆ ಹಿಂಗೆ ಇಸ್ಕೊಂಡು ಒಂದೊಂದು ಅಗ್ಲು ಲೆಫ್ಟ್ ಹ್ಯಾಂಡಲ್ಲೋ ರೈಟ್ ಹ್ಯಾಂಡಲ್ಲೋ ಯಾಕೆಲ್ಲಿ ಇರುತ್ತೋ ಆ ಕೈಲಿ ಬಾಯಲ್ಲಿ ಇಟ್ಕೊತಾನೆ. ಪುಣ್ಯಾತ್ಮ ಅಂತ ಹುಡುಗ ಇವತ್ತು ಕೇಕ್ ಜೊತೆ ಆಟ ಆಡಲಿಲ್ಲ. ಲಿಟ್ರಲಿ ಎಕ್ಸ್ಪೆಕ್ಟೇಷನ್ನ ಫುಲ್ ಉಲ್ಟಾ ಮಾಡಿಬಿಟ್ಟ. ನಮ್ಮ ಎಕ್ಸ್ಪೆಕ್ಟೇಷನ್ ಕೇಕ್ ಫುಲ್ ಹೇಳ್ಕೊಂಡು ಬಾಯೆಲ್ಲ ಇಟ್ಕೊಂಡು ಹಾಳು ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾವು ರೆಡ್ ವೆಲ್ವೆಟ್ ಕೇಕ್, ಚೆನ್ನಾಗಿರೋದು ರೆಡ್ ವೆಲ್ವೆಟ್ ಕೇಕ್ ಜಸ್ಟ್ ಬೇಕಿಂದ ಏನೋ ತರಿಸಿದ್ರೆ ಲಿಟ್ರಲಿ ಅರ್ಧ kg ಕೇಕ್ ವೇಸ್ಟೇ ಆಗೋಯ್ತು. ಚೆನ್ನಾಗಿರೋ ಕೇಕ್ನ ವೇಸ್ಟ್ ಮಾಡಿದೆ. ಹಿಂಗೆ ಮಾಡ್ತಾನೆ ಅಂತ ಗೊತ್ತಿರೋ ನಾರ್ಮಲ್ ಅದು ಲೋಕಲ್ ಕೇಕ್ನ ತರಿಸ್ಬೋದಿತ್ತಲ್ವ. ನಾವು ಚೆನ್ನಾಗಿರೋ ಕೇಕ್ ನಾವು ತಿನ್ಬೋದಿತ್ತಲ್ಲ. ಕೇಕ್ ಅಂತೂ ಸಖತ್ತಾಗಿತ್ತು. ಅರ್ಧ ಕೇಕ್ ಕಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ವಲ್ಲ, ಅರ್ಧ ಕೇಕ್ ತಿಂದ್ವಿ. ಸೂಪರಾಗಿತ್ತು ಕೇಕು. ಇವನ್ನ ಆಟ ಆಡಪ್ಪ ಅಂದರೂ ಆಟ ಆಡಲಿಲ್ಲ.
ಸುಮ್ಮನೆ ಅದರಲ್ಲೇ ಓಕೆ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಿಗೆ ಹಾಕೋಕ್ಕೆ ಅಂದ್ಬಿಟ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳೆಲ್ಲ ತೊಗೊಂಡು ಹಾಕಿದ್ದೆ. ಹಾಕ್ತೀನಿ ಒಂದು ಪಾಪುದು ಬರ್ಡೇಸ್ ಕೌಂಟ್ ಟೈಮಲ್ಲೆಲ್ಲ ಹಾಕೋಣ ಅಂತ ಯೂಸ್ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಮಾಡಿದ್ದು. ಸೊ ಹೆಂಗೆ ಕೂತಿದ್ದ ನೋಡಿ, ನಗು ಅಂದರೂ ನಗೋದಿಲ್ಲ, ಹತ್ಕೊಂಡು ಗುಡು ಅಂತ ಓಡೋಗ್ಬಿಡೋದು, ಎದ್ದುಬಿಟ್ಟು ನೋಡಿ ಎದ್ದು ಓಡೋಗ್ಬಿಡೋದು. ಅಷ್ಟೇ ನಮ್ಮ ಪಾಪು ಮಾಡಿದ್ದು. ಕೇಕ್ ಸ್ಮ್ಯಾಶ್ ಅಂತೂ ಅವ್ನು ಮಾಡಲಿಲ್ಲ. ಕೊನೆಗೆ ಈ ಥರ ಮಾಡ್ದೆ. ಅದು ಕೊನೆಗೆ ಹೆಂಗೋ ಅಲಕ್ಕು ಬುಲ್ಲಕ್ಕಂತ ಹಿಂಗಂದು ಅಂತ ಮಾಡಿ ಕೇಕ್ ತಿನ್ಸೋಕೆ ಬಂದ. ನನಗೆ ತಿನ್ನಿಸ್ತಾ, ನಮ್ಮ ಅಕ್ಕನ ಮಕ್ಳಿಗೆ ತಿನ್ನಿಸ್ತಾ, ನಮ್ಮ ಅಕ್ಕಂದಿರಿಗೆ ತಿನ್ನಿಸ್ತಾ, ನಮ್ಮ ಅಮ್ಮಂಗೆ ತಿನ್ನಿಸ್ತಾ, ಕೇಕ್ ತಿನ್ನಿಸ್ದ. ನಮ್ಮ ಪಾಪು ತಿನ್ಸೋದ್ರಲ್ಲಿ ಇಸ್ ಗ್ರೇಟ್. ಏನೇ ಕೈಯಲ್ಲಿದ್ರು ಚಿನ್ನಿ ಆಯ್ಕು, ಚಿನ್ನಿ ಚಿಕ್ಕಿ ಕೊಡು ಅಂತ ಅಂದರೆ ಯೂಸ್ ಟು ಗೀವ್. ನೀಟಾಗಿ ಕೊಡ್ತಾನೆ. ಆಮೇಲೆ ಏನಾದರೂ ನೆಲದಲ್ಲಿ ಅದೆಲ್ಲ ಬಾಯಲ್ಲಿ ಇಟ್ಕೊಬಿಡ್ತಾನೆ. ಯೂಶ್ವಲಾಗಿ ಅವನು ಪ್ಲಾಸ್ಟಿಕ್ ಪೇಪರು ಏನೋ ಚಿಕ್ಕ ಚೂರು ಕಂಡುಬಿಡುತ್ತೆ, ಅದನ್ನು ಎಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಬೈದು ಬಿಡ್ತೀವಲ್ಲ. ಸೊ ಹಂಗಾಗಿ ಪಾಪು ಚಿನ್ನಿ ಏನು ಅಮುಲಿ ತಂದ್ಕೊಡು ಅಂತ ಅಂದರೆ ಅಮುಲಿ ಚಿಕ್ಕಿ ಕೊಡು ಅಂತ ಇದ್ದಂಗೆ ಯೂಸ್ ಟು ಗಿವ್ ಡುಬ್ಕು ಅಂತ ಬಂದ್ಬಿಟ್ಟು ಕೊಟ್ಬಿಡ್ತಾನೆ. ನೆನ್ನೆ ಹಂಗೆ ಆಗಿದ್ದು. ಮನೇಲಿ ಯಾರು ಇರಲಿಲ್ಲ, ನಾನು ಅಕ್ಕ ಅಪ್ಪ ಪಾಪುನೇ ಇದ್ದಿದ್ದು. ನೈಟು ರಾತ್ರಿ ಕೈಗೆ ಏನು ಸಿಕ್ಕರೂ ಪರವಾಗಿಲ್ಲ, ಆಲ್ರೆಡಿ ಬೆಡ್ಡೆಲ್ಲ ರೆಡಿ ಮಾಡಿ ಮಲ್ಗೋಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಅವಾಗೆಲ್ಲ ತಂದು ನಾನು ಕೇಳ್ಕೊಡೋದು, ಎಲ್ಲ ನಾನು ಪಿಲ್ಲೋ ಹತ್ರ ಇಟ್ಕೊಂಡು ಮಲ್ಕೊಂಡೆ. ಹಂಗೆ ಏನೇ ಸಿಕ್ಕರೂ ತಂದು ಕೊಡೋದು ಅದೆಲ್ಲ ಮಾಡ್ತಾನೆ. ಇವಾಗ ಹೆಂಗೂ ಇದೊಂದೇ ಕ್ಲಿಪ್ಪಿಂಗ್ ಅವನಿಗೆ ವೀಡಿಯೋದಲ್ಲೆಲ್ಲ ನಕ್ಕಿರೋದು ಅಂದರೆ ಅಂತ. ಅದು ಜಸ್ಟ್ ಸೆಕೆಂಡ್ಗಳಷ್ಟೇ. ಈ ರೀತಿ ಸುಮ್ಮನೆ ಕೂತಿದ್ರೆ ಕೇಕ್ ಸ್ಮ್ಯಾಶ್ ಆಗುತ್ತೆ. ಒಬ್ಬ ಮಕ್ಕಳು ಸಕ್ಕದಾಗಿ ಮಾಡಿರ್ತಾರೆ ಡಬಕ್ ಅಂತ. ನಮ್ಮ ಪಾಪು ನಮ್ಮ ಎಕ್ಸ್ಪೆಕ್ಟೇಷನ್ ಎಲ್ಲ ಉಲ್ಟಾನೇ ಮಾಡಿಬಿಟ್ಟ. ಸೊ ಫೈನಲಿ ಕೇಕ್ ಸ್ಮ್ಯಾಶ್ ಎಲ್ಲ ಕೂಡ ಆಯಿತು. ನಾವು ಕೂಡ ಎಲ್ಲ ಒಂಥರ ಕೇಕ್ ತಿನ್ಸ್ಕೊಂಡು ಕೆಲವೊಂದು ಫೋಟೋಸ್ಗಳೆಲ್ಲ ಹಿಡಿದು ಇವಾಗ ರೆಡಿ ಆಗಿಬಿಟ್ಟು ಸಂಜೆ ಎಲ್ಲ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈಗ ಸೊ ಇವಾಗ ನಾವು ಸಿಟಿಗೆಲ್ಲ ಹೋಗಿ ಈಗ ಲಂಕಾಗೆಲ್ಲ ಹೋಗಿ ಕೂಡ ಬಂದ್ವಿ. ಆ್ಯಂಡ್ ಸಂಜೆ 8 ಗಂಟೆ ಆಗಿದೆ. ಸ್ವಲ್ಪ ದೊಡ್ಡಬಳ್ಳಾಪುರದಲ್ಲಿ ಸ್ವಲ್ಪ ಐಟಮ್ಸ್ನ ತೊಗೋಬೇಕಿತ್ತು. ಡಿಮಾರ್ಟಿಗೆ ಹೋಗಬೇಕಿತ್ತು. ಆ್ಯಂಡ್ ಪಾಪುಗೆ ಶೂ ತೊಗೋಬೇಕಿತ್ತು. ಮತ್ತು ಅನ್ನ ಬಸ್ಸಕ್ಕೆ ಯಾಕಂದ್ರೆ ಬಟ್ಟೆ ಹೇಳಿದ್ರು, ಆ ಬಟ್ಟೆ ತೊಗೋಬೇಕಿತ್ತು. ಸೊ ಅದಕ್ಕೆ ಬಂದ್ವಿ. ಒಂದು ಕಾರಲ್ಲಿ ನಿದ್ದೆ ಮಾಡಿದೆ ಮಹಾರಾಜ. ಭೂಮಿ ಒಳಗಡೆ ನಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಎದ್ಬಿಟ್ಟಿದ್ದಾನೆ. ನಮ್ಮ ಅಕ್ಕ ನಡ್ಕೊಂಡು ಹೋಗ್ತಾವ್ರೆ. ಅವರಿಂದ ನನ್ನ ಮಗ ಹೊಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲ ಕಂದ. ವಿ ಬೋತ್ ಆರ್ ಸ್ಪೀಕಿಂಗ್ ಇನ್ ಗೋಯಿಂಗ್. ಸೊ ಇವ್ನು ಬರ್ಡೇ ಶಾಪಿಂಗ್ ಮುಗಿತಾನೆ ಇಲ್ಲ ಮಾಡ್ತಾನೆ ಏನಿದ್ದೀವಿ. ಎಲ್ಲೆಲ್ಲಿ ಹೋಗ್ತೀನೋ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ನಮ್ಮ ಪಾಪು ಶೂ ಕಲೆಕ್ಷನ್ ತೀರಾ ಚಿಕ್ಕದು ಹಾಕೊಂಡ್ರು ಮುಂದೆ ಇರಿಟೇಷನ್ ಆದ್ರೆ ಹಾಕಲ್ಲ ಅಲ್ವಾ? ಹೌದಾ? ಓನು ಓನು 320, ಇದು 220, ಇದು 370 ಹಂಗೆ ಬರೋದು. ಇನ್ನೊಂದು ಸ್ವಲ್ಪ ದೊಡ್ಡದು ಇದೇ ತಗೊಂಡು ಸಾಕು. ದೊಡ್ಡದು ಹೋಗಲ್ಲ, ಇದೇ ಸಾಕು. ಬಿರಿಯಾನಿ ಹಾಕೋದು. ಅಂದರೆ ನಾವು ಫಂಕ್ಷನ್ ಏನಾದ್ರು ಮಾಡಿದ್ರೆ ಯಾರು ಎತ್ಕೊಂಡು ಹೋಗ್ತಾರೆ ಏನಲ್ಲ, ಇದು ಆಗಲ್ಲ, ವರ್ಕೌಟ್ ಆಗಲ್ಲ. ಇದು ವರ್ಕೌಟ್ ದೊಡ್ಡದಾಗಿರ್ಬೇಕು. ಇಲ್ಲ, ದೊಡ್ಡದಿಲ್ಲ. ಸೊ ಇವಾಗ ಡಿಮಾರ್ಟಲ್ಲಿ ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು. ಸೊ ಹಂಗಾಗಿ ವಿ ಕೇಮ್ ಫಾರ್ ದ ಡಿಮಾರ್ಟ್. ಕೆಲವು ಸ್ಟೇಷ್ನರೀಸ್ ಬೇಕಿತ್ತು ಅಂದ್ಬಿಟ್ಟು. ಸೊ ಇವಾಗ ಡಿಮಾರ್ಟು ದೀಪಾವಳಿ ಹಬ್ಬಕ್ಕೆ ಲೈಟಿಂಗ್ಸ್ ಆಗಿದೆ, ಕ್ಯಾನ್ ಸಿ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ. ಎಳ್ಕೊ ಟ್ರಾಲಿ. ಸೊ ಕಮ್ ಲೆಟ್ಸ್ ಗೋ. ಡಿಮಾರ್ಟಲ್ಲಿ ಬಾದಾಮ್ ಪೌಡರು ಅಂತೆಲ್ಲ ತೊಗೋತಿದ್ದಾರೆ. ಸೊ ಲೆಟ್ ದೆ ಟೇಕ್. ಆ್ಯಂಡ್ ಯು ಆರ್ ಪ್ಲೇಯಿಂಗ್ ಇನ್ ಟ್ರಾಲಿ. ಇದ್ರಲ್ಲಿ ಆಟ ಆಡ್ತಿದ್ದಾನೆ. ಅಮ್ಮ ಆರನ್ ನಿಂದೆ ಬಾ ಒಂದು ನಿಮಿಷ. ಆರನ್ ಚೋಟಿ ಹಾಯ್, ಚೋಟಿ ಹಾಯ್. ದಿಸ್ ಇಸ್ ಮೈ ಮಾಮ್. ವೈಶಲ್ ಕೇಳ್ಬಿಟ್ಟು ಹಾಕು. 3ಕ್ಕೆ ಎಷ್ಟಾಯಿತು? 199 ಆಗುತ್ತೆ. ಅದು ವೈಶು ಕೈಗಿರೋದು ನೋಡಿ. ಎಲ್ಲೇ ಹೋದರೂ ಮೇಕ್ ಮೆಮೊರೀಸ್. ಅದೇ ತಾನೇ ನಮ್ಮ ಜೀವನದಲ್ಲಿ ನಾವು ಲಾಸ್ಟ್ ಏನು ಎತ್ಕೊಂಡು ಹೋಗ್ತೀವಿ? ದುಡ್ಡು ಕಾಸನ್ನ ಏನೂ ಎತ್ಕೊಂಡು ಹೋಗಲ್ಲ. ನಾವು ಎಲ್ಲೆಲ್ಲ ಇದ್ದು ಹೆಂಗೆಲ್ಲ ಇದ್ದು ಮೆಮೊರೀಸು, ನಮ್ದು ಯಾರ ಜೊತೆ ಬಾಂಡ್, ಇಟ್ಸ್ ವಿಲ್ ಫೈನಲಿ ಅ ಮ್ಯಾಟರ್ಸ್. ಈ ಒಂದು ಜೀವನದಲ್ಲಿ ನನಗೆ ಯಾವಾಗಲೇ ಇದ್ದರೂ ನನಗೆ ಎಷ್ಟು ಖುಷಿಯಾಗಿರೋಕ್ಕಾಗುತ್ತೋ ಅಷ್ಟು ಖುಷಿಯಾಗಿ ನಾನು ಹೇಳ್ತೀನಿ. ಅಷ್ಟು ಖುಷಿಯಿಂದ ಇರೋದಕ್ಕೆ ನನ್ನ ಸರೌಂಡಿಂಗ್ನ ನಾನು ಬಯಸ್ತೀನಿ ಅಂತಲೇ ಹೇಳ್ಬೋದು. ಇಲ್ಲಿ ಇವ್ನ ಜೊತೆ ಸೇರ್ಕೊಂಡು ಆಟ ಆಡ್ತಾಯಿದ್ದೆ. ಅವರೆಲ್ಲ ತೊಗೊಳ್ಳೋದ್ರಲ್ಲಿ ಲಿಟ್ರಲಿ ಬ್ಯುಸಿ ಇದ್ದರು. ನಾನೇ ಏನೊಂದು ಎತ್ಕೊಂಡಿಲ್ಲ, ಸುಮ್ಮನೆ ಇವ್ರ ಜೊತೆ ಆಟ ಆಡ್ಕೊಂಡಿದ್ದೆ. ಆಮೇಲೆ ಅವ್ರ ಮೂಮೆಂಟ್ ಟ್ರಾಲಿನೂ ಬಿಟ್ಬಿಟ್ಟು ಎಳ್ಕೊಂಬರೋದು, ನಾನು ಇವನ್ನ ಆಟ ಆಡ್ಕೊಂಡು ನಿದ್ವಿ ಅಷ್ಟೇ. ದಟ್ ಮೇಕ್ಸ್ ಮೀ ಹ್ಯಾಪಿ. ಯಾರೋ ಒಬ್ರು ಏನೋ ತೊಗೋತಾ ಇದ್ದಾರೆ, ನಮ್ಮ ಪಾಡಿಗೆ ನಾವು ಆಟ ಆಡಿಕೊಂಡು ನಮ್ಮಮ್ಮ ವೀಡಿಯೋ ಮಾಡಿದ್ರು. ಸೊ ಆಟ ಆಡ್ಕೊಂಡು ಇವನ ಜೊತೆ ಆಟ ಆಡಿಸ್ಕೊಂಡು ಇದ್ದೆ. ಸಾರ್ಸ್ ತಗೊಂಡು ಹೋದ್ರು.
ಒಂದೇ ಕಾಣಿಸ್ತು. ಸಾಕ ಏನಪ್ಪ ಮಂಜಕ್ಕ ಇಲ್ಲಿ ಹೊಡಿತಾರ ತಗ ಬಿಡು ಅವು ಚೆನ್ನಾಗ ಎತ್ತವಾಗದ ಟವಲ್ ನಿಂಗೆ ಚೆನ್ನಾಗಿರುತ್ತಾ ಬಾಯ್ ಆಮೇಲೆ ಕೊಡಿಲಿ ಎತ್ಕೊಂತೀನಿ ಒಂದು ನೆನ್ನೆಲ್ಲ ಕೂಡ ನೀವು ಯಲಹಂಕ ಹೋಗಿ ದೊಡ್ಡಬಳ್ಳಾಪುರ ಹೋಗಿದ್ದೆಲ್ಲ ಕೂಡ ನೋಡಿದ್ರಿ. ಇವತ್ತು ಕಂಟಿನ್ಯೂಷನ್ ವ್ಲಾಗ್ ಆ್ಯಂಡ್ ಇವತ್ತು ನಮ್ಮ ಅಕ್ಕಂದು ಬರ್ತ್ಡೇ. ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ದೀಪಕ್ಕ. 1 2 3 ಹುಟ್ಟು ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಅಕ್ಕನ ಬರ್ಡೇ. ಸೊ ಹಂಗೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಬರ್ತ್ಡೇ ಬರ್ತಿದೆಯಲ್ಲ, ಸೊ ಹಂಗಾಗಿ ಮರಿ ಹೊಡಿತಾರಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಪೂಜೆಗಳೆಲ್ಲ ಮಾಡ್ಕೊಂಡು ತೀರ್ಥ ತಗೊಂಡು ಹೋಗ್ಬೇಕಿತ್ತು. ಹಾಗಾಗಿ ಇವ್ರು ಮುನೇಶ್ವರ ಗುಡಿ ಹತ್ರ ಬಂದಿದ್ದೀವಿ, ಪೂಜೆ ಮಾಡ್ಕೊಂಡು ತೀರ್ಥ ಎಲ್ಲ ತಗೊಂಡು ಹೋಗೋಣ ಅಂತ. ಅದೇನೋ ಚಿನ್ನಕ್ಕೆ ಮಲ್ಕೊಂಡಿದ್ದೆ, ಎದ್ಬಿಟ್ಟ ಬಾಸು, ನಮ್ಮ ಪುಟ್ಟ ಬಾಸ್ ಎದ್ಬಿಟ್ಟಿದ್ದಾನೆ. ಸೊ ಇವಾಗ ಬನ್ನಿ ಪೂಜೆ ಎಲ್ಲ ಕೂಡ ಮಾಡೋಣ. ಸೊ ಗೈಸ್, ನಮ್ಮ ಅಕ್ಕ ಇಲ್ಲಿ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಇವ್ರು ಇಲ್ಲೇ ಯಾವಾಗಲೂ ಮುನೇಶ್ವರ ಮಾಡೋದು. ಸೊ ಹಂಗಾಗಿ ಇವತ್ತು ಅಕ್ಕ ಪೂಜೆ ಮಾಡ್ತಿದ್ದಾಳೆ. ಆ್ಯಂಡ್ ದ ಬರ್ತ್ಡೇ ಕಮಿಂಗ್ ಬಾಯ್ ಈಸ್ ಹಿಯರ್. ಏ ಬರ್ಡೇ ಬಾಯ್ ಅಂತ 2 ಡೇಸ್ ಕರ್ಸ್ಕೊಂಡಾನೆ ಇವನು. ತಿನ್ಕೊಂಡು ನೆಲ್ಲಿಕಾಯಿನ ಇದ್ದಾನೆ. ಆ್ಯಂಡ್ ಅಲ್ಲೊಂದು ಕಲ್ಲಿದೆ, ಕಲ್ಲಲ್ಲ ದೇವರು. ಹಾಂ, ಇಲ್ಲೊಂದು ದೇವ್ರಿದೆ. ಅಮ್ಮ ಅಲ್ಲಿ ಕಾಯಿ ಹೊಡಿತಿಲ್ಲ, ಎಲ್ಲಕ್ಕೆ ಬಳೆ ಕೂಡ ಇಲ್ಲಿ ನಮ್ಮ ಪಾಪು ಪೂಜೆ ಮಾಡ್ತಿದ್ದಾರೆ. ಹಲೋ ನಿವೇದ್. ಆಡ್ಕೊಂಡಿದ್ರಿ ಪಕ್ಕ ಬಿಡ್ರಿ ಅಮ್ಮ, ಎಣ್ಣೆ ಗೊತ್ತಿರಲಿಲ್ಲ. ಒಂದು ನಿಮಿಷ ಹಂಗೆ ಒಂದು ಫೋಟೋ, ಒಂದು ಬಗ್ಸು ಹಂಗೆ ಒಂದು ಫೋಟೋ. ನಮಸ್ಕಾರ ಮಾಡ್ಸಮ್ಮ. ಓಕೆ ಡನ್. ಅಮೂಲಿ ಪೂಜೆ ಮಾಡ್ತಿದ್ದೀರಾ? ಅಮೂಲಿ ಅಮ್ಮ ನಮಸ್ಕಾರ ಮಾಡ್ಕೋ, ಚಾಮಿಗೆ ನಮಸ್ಕಾರ ಮಾಡ್ಕೋ. ಅಮ್ಮ ನಮಸ್ಕಾರ ಮಾಡ್ಕೋಟ. ಚಿನ್ನಿ ನಮಸ್ಕಾರ ಮಾಡ್ಕೋ ಚಾಮಿಗೆ. ಒಂದ್ಸಕ್ಕೆ ಕಡಿ ತಿರುಗ್ಸು. ಕಂದ ನಮಸ್ಕಾರ ಮಾಡ್ಕೋ, ಚಾಮಿಗೆ ನಮಸ್ಕಾರ ಮಾಡ್ಕೋ. ಮಾಡ್ಕೊಳ್ಳು. ಕಾರು ನೋಡಿ, ಇವನು ಇಲ್ಲಿ ನೋಡ್ಕೊಂಡು ಅಂತವನೆ. ನಮ್ಮ ಅಕ್ಕ ಪೂಜೆ ಮಾಡ್ತಾವಳೆ. ನಿಲ್ಸ್ಕಲಿ. ಮಂಗಳಾರತಿ ಮಾಡ್ಬಿಡ. ಲಾಸ್ಟ್ 3 ಹಾಕಿದ್ಯಾ? ಇನ್ನೊಂದು ಹಾಕು. 2 ಹಾಕಬೇಕಾಯ್ತು. ಇದು ಜಾಸ್ತಿ ಆಗ್ತದೆ ಉರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಅಲ್ಲಿಂದನೇ ಮಾಡ್ಬಿಡು ಬಿಸಿಲು. ಒಳ್ಳೇದು ಮಾಡಪ್ಪ ನಮ್ಮ ಪಾಪುಗೆ, ಒಳ್ಳೆ ಬುದ್ಧಿ ಕೊಡಪ್ಪ ನಮ್ಮ ಪಾಪುಗೆ, ಒಳ್ಳೆ ಆರೋಗ್ಯ ಕೊಡಪ್ಪ. ಅಲ್ಲಮ್ಮ ಒಳ್ಳೆ ಬುದ್ಧಿ ಕೊಡಮ್ಮ. ಸ್ವಾಮಿ ತಿನ್ನು ಸ್ವಾಮಿ ಕಾಪಾಡಪ್ಪ. ಈಗ ಅಕ್ಕ ಅವರ ತೋಟದಲ್ಲೇ ಇರೋವಂಥ ಮುನೇಶ್ವರನ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಕೂಡ ಮಾಡಿಕೊಂಡು ಅಲ್ಲೇ ತೀರ್ಥನೆಲ್ಲ ಕೂಡ ಬಾಟ್ಲಿಗೆ ಹಾಕ್ಕೊಂಡ್ವಿ. ಬರ್ಡೇ ಸ್ವಲ್ಪ ದಿವಸ ಮುಂಚೆ ಹೋಗ್ಬಿಟ್ಟು ಪೂಜೆ ಎಲ್ಲ ಕೂಡ ಮಾಡಿಕೊಂಡು ಎಲ್ಲ ದೇವರ ಬ್ಲೆಸ್ಸಿಂಗ್ಸ್ ತೊಗೊಂಡು ನಮ್ಮ ಪಾಪಗೂ ಎಲ್ಲ ಒಳ್ಳೇದು ಮಾಡಲಿ, ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಶುಡ್ ಗೆಟ್ ಗುಡ್ ಹೆಲ್ತ್, ವೆಲ್ತ್, ಪ್ರಾಸ್ಪೆರಿಟಿ. ಅವ್ನು ಏನೇ ಮಾಡಿದ್ರು ಅವ್ನಿಗದು ಖುಷಿ ಕೊಡಲಿ ಅಂತ ಕೇಳ್ಕೊಂಡು ಅವ್ನಿಗೆ ಒಳ್ಳೇದು ಮಾಡಲಿ ದೇವರು ಅಂತೆಲ್ಲ ಬ್ಲೆಸ್ಸಿಂಗ್ ಎಲ್ಲ ತೊಗೊಂಡು ನಾವೆಲ್ಲ ಕಡೆ ಪೂಜೆ ಎಲ್ಲ ಕೂಡ ಮಾಡಿಸ್ಕೊಂಡು ಬಂದ್ವಿ. ಈಸ್ ಆಲ್ಸೋ ವೆರಿ ಎಕ್ಸೈಟೆಡ್. ಈ ಪೂಜೆಗಳಲ್ಲೆಲ್ಲ ಇವನ್ ಈಸ್ ಆಲ್ಸೋ ವೆರಿ ಎಕ್ಸೈಟೆಡ್. ಇಲ್ಲಿ ಹಂಗೆ ಪೂಜೆ ಮುಗಿಸಿ ನೋಡ್ತೀನಿ, ನಮ್ಮ ಅಕ್ಕ ಮರ ಹಾಕ್ಬಿಟ್ಟು ನಿಂತ್ಕೊಂಬಿಟ್ಟವಳೆ ಬರ್ತಡೇ ದಿವಸ. ಶಿ ಈಸ್ ವೆರಿ ಎಕ್ಸೈಟೆಡ್ ಈ ಥರ ಎಲ್ಲ ಮಾಡೋಕ್ಕೆ. ಸೊ ಹಂಗಾಗಿ ಮರದಲ್ಲಿ ಬೆಟ್ಟದ ನೇರಳೆ ಹಣ್ಣು ಕಾಣಿಸ್ತಂತೆ ದೊಡ್ಡದು, ಕಿತ್ಕೊಳ್ಳೋಣ ಅಂತ ಅವಳೇ ಹಾಕ್ಬಿಟ್ಟವಳೆ. ನನ್ನ ಕರೀಲೂ ಇಲ್ಲ, ಅವಳೇ ಹಾಕ್ಬಿಟ್ಟವಳೆ. ಇವಾಗ ಅವಳನ್ನ ಇಳಿಸ್ಬಿಟ್ಟು ನಾನು ಹಾಕ್ತೀನಿ, ಬನ್ನಿ ಹಾಕೋಣ. ಬಾವನಂಟಿ ಮರ ಹಾಕಿ ಯಾಕೆ ಅದು ನಲ್ಲಿಕಾಯಿ ಕಿತ್ಕೊಂತಾ ಇದ್ದಾರೆ. ಕವರ್ ತಂದಿಲ್ಲ, ಅದಕ್ಕೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಕವರ್ ತಂದಿದ್ರೆ ನಾವು ಹಾಕೊಬೋದಾಗಿತ್ತು. ನೋಡಿ ಫ್ರೆಂಡ್ಸ್, ಜಸ್ಟ್ ಚೆನ್ನಾಗಿ ಮರ ಇಕ್ತಾ ಇದ್ದಾರೆ. ನಮ್ಮಮ್ಮ ಇದಾರಲ್ಲ, ಫಸ್ಟ್ ಟೈಮ್ ಅಂತೆ ಮರ ಹಾಕಿದ್ದು ಈ ಸತಿ ಇಕ್ಕಿದ್ರು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಕ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಇದೆ ಈ ನೀಲಿಕಾಯಿ ಗಿಡ ಸಿಕ್ಕಿದ್ರೆ ಶುಗರ್ ಇರುತ್ತಲ್ಲ, ಇದನ್ನ ಜ್ಯೂಸು ಅಥವಾ ಹಂಗೆ ತಿಂದರೆ ಶುಗರ್ ಎಲ್ಲ ಹೊಟ್ಟೋಗುತ್ತೆ. ಆದರೂ ಎಲೆ ನೋಡಿ ಫ್ರೆಂಡ್ಸ್, ನೋಡಿ ಭಾವನ ಆಂಟಿ ಅದನ್ನು ಕಿತ್ಕೊಳ್ತಾ ಇರೋದು. ಇವಾಗ ಗ್ರೀನ್ ಕಾಯಿ, ರೆಡ್ ಕಾಯಿ.
ರೆಡ್ ಕಾಯಿ ಇರುತ್ತೆ, ಗ್ರೀನ್ ಕಾಯಿ ಇರುತ್ತೆ. ಆದರೆ ಎಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಶುಗರ್ ಇರುತ್ತಲ್ಲ ಅಜ್ಜಿ ತಾತಗೆ ಆ ಥರ ಎಲ್ಲ, ಅವ್ರಿಗೆ ಶುಗರ್ಗೆ ಒಳ್ಳೇದು ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ನೋಡ್ಕೊಳ್ಳಿ. ಅದಾದ್ಮೇಲೆ ನಮಗೆ ಎಂಥದ್ದು ಅಂತ ಕಮೆಂಟಲ್ಲಿ ಬಾಕ್ಸಲ್ಲಿ ಹಾಕ್ಬಿಡಿ. ನೋಡಿ ಆ ಥರ ಸಿಕ್ಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಓಪನ್ ಆಗಿರುತ್ತೆ. ನೋಡಿದ್ರು ಫ್ರೆಂಡ್ಸ್, ಇವಾಗ ನಮ್ಮ ಅಕ್ಕ ಬಂದರು, ಅದಕ್ಕೆ ಹಿಂಗೆ ಕಣ್ಣಲ್ಲಿ ಏನೋ ಹೋಗೈತು. ಇವಾಗ ನಮ್ಮ ಅಕ್ಕನೂ ಮರ ಇರ್ತಾ ಇದ್ದಾರೆ ಫ್ರೆಂಡ್ಸ್. ಆಸೆ ಇದಂತೆ ಫ್ರೆಂಡ್ಸ್. ಇವಾಗ ನೋಡೋಣ, ಬಿದ್ದರೆ ಕೈ ಕಾಲು ಮುರಿದೋಗುತ್ತೆ ಫ್ರೆಂಡ್ಸ್. ನೋಡೋಣ ಮುರಿದೋಗುತ್ತಾ ಇಲ್ಲ ಅಂತ ನೋಡೋಣ ಫ್ರೆಂಡ್ಸ್. ನಾನು ಹಾಕಿದ್ದೆ ನಮ್ಮಮ್ಮ ನನಗೆ ಎಲೆ ಎತ್ತಿ ನೋಡಿ ಫ್ರೆಂಡ್ಸ್. ಕಾಯಿಗಳು ಹಿಂಗಿರುತ್ತೆ ಫ್ರೆಂಡ್ಸ್, ಮಾಡ್ತಾಳೆ ಕಾಯಿ ಹಿಂಗಿರುತ್ತೆ ನೋಡಿ ಫ್ರೆಂಡ್ಸ್. ಸಾಕಿನ ಬಾಬಾವನ ಸಾಕು ಬಾ ಹೋಗ್ಲಿ. ಕಾಯೆಲ್ಲ ಕೀಳ್ಬೇಡ್ರಿ ಅಂತ ಕಲರ್ ಬಂದಿರೋ ಕೀಳ್ ಸಾಕು. ಕಾಯೆಲ್ಲ ಯಾಕೆ ಕೀಳ್ತೀಯ? ವಿಶ್ವ ನೀ ಕಾಯಿ ಕೀಳ್ತಾ ಇದೆಯಾ ಅನ್ಸುತ್ತೆ. ಕಾಯಿ ಜಾಸ್ತಿ ಕಹಿ ಇರುತ್ತೆ. ಸರ್ಕಸ್ಸು ಇದೆ ಮೇಡಮ್. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಎಷ್ಟು ಹೇಳು ರೇಟು? ಬಲೆ ರೇಟ್ ಇವು ಹಾಕು. ಇಲ್ಲಿ ನೋಡಿ ಗೈಸ್, ಎಷ್ಟೊಂದು ಕಿತ್ಕೊತಾ ಇದೀವಿ. ಇದಕ್ಕೆ ಎನರ್ಜಿ ಎಕ್ಸ್ಚೇಂಜ್ ಏನು ಮಾಡೋಣ ಗೈಸ್? ನೀವು ಇಲ್ಲೆಲ್ಲ ಎಷ್ಟೊಂದು. ಸೊ ಗೈಸ್, ಇವಾಗ ನಮ್ಮ ಪಾಪು ಅವರ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಲ್ರೆಡಿ ಅಭಿಷೇಕ ಎಲ್ಲ ನಡೀತಾ ಐತೆ. ಸೊ ಬನ್ನಿ ಹೋಗೋಣ ಮನೆ ದೇವ್ರ ದೇವಸ್ಥಾನದಲ್ಲಿ, ಪೂಜೆ ಎಲ್ಲ ಕೂಡ ಮಾಡ್ಸೋಣ. ಈ ಒಂದು ಬರ್ತ್ಡೇ ಪ್ರಯುಕ್ತ ವಿ ಆರ್ ಇನ್ ಟೆಂಪಲ್. ಅವರ ಮನೆ ದೇವ್ರ ದೇವಸ್ಥಾನದಲ್ಲಿದ್ದೀವಿ, ಚೆನ್ನಕೇಶ್ವರ ಸ್ವಾಮಿ. ನೀವೆಲ್ಲ ಬೇಜಾನ್ ವೀಡಿಯೋಸಲ್ಲಿ ನೋಡಿದ್ದೀರಾ. ನಮ್ಮ ಪಾಪು ತುಂಬ ಇಷ್ಟಪಡೋದಂತೆ ಅದು ನಮ್ಮಪ್ಪನ್ನ, ಸೊ ಅಂದರೆ ಅವ್ರ ತಾತನ್ನ. ಒಂಥರ ಇದು ಸಕ್ಕರೆಗೆ ನೊಣಗಳು ಸೀಮೆಗಳು ಹೋಗಿ ಮುತ್ಕೊಳ್ಳುತ್ತೆ ಅಂತಾರಲ್ಲ, ಆ ಥರ ನನ್ನ ಹತ್ರ ಕುತ್ಕೊಂಡೇ ಇದ್ದ. ದೇವ್ರನ್ನ ನೋಡ್ತಾನೇ ಇದ್ದ. ಒಂದು ನಿಮಿಷ ಕೆಳಗಡೆ ಇಲ್ಲಿ ಬುಡ್ಕೊ ಅಂತ ಹೊರಟೋಗ್ಬಿಟ್ಟವನಿಲ್ಲಿ. ಕಂಬಿ ಒಳಗಡೆ ತಲೆ ಇಕ್ಕಕ್ಕೆ ನೋಡ್ದ ಆಚೆಗಡೆಗೆ. ಲಿಟ್ರಲಿ ವಾಂಟ್ಸ್ ಟು ಗೋ ಔಟ್. ನಮ್ಮಮ್ಮ ಫಸ್ಟ್ ಅವನ್ನೇ ಆಚೆಗಡೆ ಕೊಡು ಅಂತ ಅಂದರು. ಈ ಅಂತ ಹೇಳ್ತಾನೆ ಕೊಟ್ಟಿಲ್ಲ ಅಂದರೆ ಟು ಸಿ ದಿಸ್ ವಿ ಆರ್ ಬ್ಲೆಸ್ಡ್ ಅಂತಾರಲ್ಲ, ಆ ಥರ ಅಷ್ಟೇ. ಗೈಸ್, ಪೂಜೆ ಎಲ್ಲ ಕೂಡ ಮುಗಿಸಿ ಇವಾಗ ಆಚೆ ಕಡೆ ಕುತ್ಕೊಂಡಿದ್ದೀವಿ. ಇವಾಗ 2 ಕಡೆ ಪೂಜೆ ಮುಗಿಸ್ಕೊಂಡು ಅಕ್ಕ ಅವರ ಮನೆಗೆ ಹೋದ್ವಿ. ಇಲ್ಲಿ ಏನಂತಾರೆ, ಒಬ್ಬಟ್ಟು ಹೂರ್ಣದಿಂದ ಈ ಥರ ಸ್ವೀಟ್ ಮಾಡ್ತಾರಂತೆ. ಮೈದಾದಲ್ಲಿ ಕಲಿಸ್ಬಿಟ್ಟು ಎಣ್ಣೆಗೆ ಬಿಡೋದು. ಆ ಥರ ಸ್ವೀಟ್ ಮಾಡಿದ್ದು ಸೇಮ್ ನಾವು ಕಾಯಿ ಒಬ್ಬಟ್ಟಿಗೆ ಹೆಂಗೆ ಹೂರ್ಣ ಮಾಡ್ತಿರೋ ಆ ಥರ ಮಾಡಿ, ಇಲ್ಲ ಬೇಳೆ ಒಬ್ಬಟ್ಟು ಹೂರ್ಣ ಅದನ್ನು ಮೈದಾ ಜೊತೆ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಗೆ ಬಿಡೋದು. ಇದನ್ನೇನೋ ಹೆಸರು ಹೇಳಿದ್ರು, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಆ ಥರ ಮಾಡಿದರು. ಮತ್ತು ಅನ್ನ ಸಾಂಬಾರು ಪಲ್ಯ
ಎಲ್ಲ ಇಟ್ಟು ಊಟ ಎಲ್ಲ ಕೂಡ ಮಾಡಿಕೊಂಡು ಸ್ವಲ್ಪ ಹೊತ್ತು ಜೊತೆ ಮಾತಾಡ್ಕೊಂಡು ನೆಕ್ಸ್ಟ್ ವಾಪಸ್ ಬಂದ್ವಿ. ಕಾರಲ್ಲಿ ಕೂತಿದ್ದೀವಿ ಆ್ಯಂಡ್ ನಾವು ಕಾರಲ್ಲಿ ಕೂತಿದ್ದೀವಿ. ಅದಕ್ಕಂತ ರಮೇಶಪ್ಪ, ರಾಜಮ್ಮ ಅಲ್ಲ ರಮೇಶಪ್ಪ, ಮಂಜು ಆಂಟಿ, ದೀಪಮ್ಮ ಮೇಲೆ ಹೋಗಿದ್ದಾರೆ. ಡಿಮಾರ್ಟ್ ಒಳಗಡೆ ಹೋಗಿದ್ದಾರೆ. ತುಪ್ಪ ಬೇಕಿತ್ತು, ಭಟ್ರು ತುಪ್ಪ ಬರ್ದಿದ್ರು. ನೆನ್ನೆ ದೊಡ್ಡಬಳ್ಳಾಪುರ ಡಿಮಾರ್ಟಲ್ಲಿ ಮುಂದೆ ಪಾಕೆಟ್ ಸಿಕ್ಕಿದ್ದು. ಇನ್ನು 5 kg ಬೇಕಿತ್ತು ನಂದಿನಿದು. ಸೊ ಹಂಗಾಗಿ ನೋಡೋಕೆ ಹೋಗಿದ್ದಾರೆ. ಅಮೂಲಿ 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 ದಗ್ದಿರೋ ನಿದ್ದೆ ಆಯ್ತು. ಪಾಪುಗೆ ಫುಲ್ಲು ಬಿಸಿಲಾಗ್ಬಿಟ್ಟಿದೆ ನನ್ ಕಲ್ದಂಗೆ. ಇನ್ನೊಂದು ಆಮೇಲೆ ಇನ್ನೊಂದು ಅಕ್ಷಿ. ಸೊ ಗೈಸ್ ಇವಾಗ ಕಾಯಮ್ಮನ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ಮರಿ ಹೊಡಿತಾರೆ ಪಾಪು. ಇಟ್ಸ್ ಅ ಬೇಬಿ ಬಾಯ್ ಅಂತ ಅಂದ್ಕೊಂಡಿದ್ರು. ಸೊ ಹಂಗಾಗಿ ತೀರ್ಥ ತೊಗೊಂಡು ಹೋಗೋಕ್ಕೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ಸೊ ಬನ್ನಿ, ಚೆನ್ನಾಗಿದ್ದಾರೆ ಅನಿಸುತ್ತೆ. ಟೈಮ್ ಎಷ್ಟು 2 ಗಂಟೆ ಅಲ್ಲ. ಸೊ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ. ಸೊ ನಮ್ಮ ಪಾಪ ಮುಖಕ್ಕೆ ನೀರು ಹಾಕಿದ್ರು 500 ಅಲಗುಂಡು. ಚಿನ್ನಿ ಕಿಸಿ ಕೊಡು, ಆಯ್ ಮಾಡು, ಹಾಕ್ಬಿಡು. ಹಿಂಗೆ ನಡೀರಿ ಹಿಂಗೆ. ಸೊ ಗೈಸ್ ಇವಾಗ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ಬಂದ್ವಿ. ಏಯ್ ಹೆಂಗಾಯ್ತು ಪೂಜೆ? ಚಿನ್ನಿ ಪೂಜೆ ಹೆಂಗಿತ್ತು? ನೋಡು ಅವನಿಗೆ ಪೂಜೆ ಹೆಂಗಿತ್ತು? ಅವನಿಗೆ ಜಾರ್ಖಂಡ್ ಕೆಳಗಡೆ ಬಂದ್ಬಿಡ್ಬೇಕಪ್ಪ. ಗೈಸ್ ಇವಾಗ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ದೇವಸ್ಥಾನ ಹಾಕಿದ್ದು ಅದಕ್ಕೆ ಹಾಕೊಂಡಿದ್ದಾರೆ ರಮೇಶಪ್ಪ. ಅಂಡ್ ಲಾರ ಎಲ್ಲ ಇದೆ ಅಲ್ಲಮ್ಮ, ಲಾರ ಎಲ್ಲ ಹಾಕಿದ್ದಾರೆ ಏನು. ಸೊ ಇಲ್ಲೆಲ್ಲ ಚೆನ್ನಾಗಿ ದರ್ಶನ ಆಯ್ತು ಅಕ್ಕಯ್ಯಮ್ಮನ ಬೆಟ್ಟದಲ್ಲಿ. ದರ್ಶನ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಟು ಗೋ. ಮನೆಗೆ ಹೋಗ್ತಾ ಇದ್ದೀವಿ. ಅಂತ ಹಾಕಿಸ್ತಾವ ನೀವು. ಡ್ರೈವಿಂಗ್ ಬಾಯ್ ತುಂಬಾ ಕ್ರೇಜ್ ಇದೆ ಡ್ರೈವಿಂಗ್ ಬಗ್ಗೆ. ಅಜ್ಜಿ ಆತನ ಜೊತೆ ಮೊಮ್ಮಗ ಕಾರ್ ಡ್ರೈವಿಂಗ್. ಕಾರ್ ಮುಂದಕ್ಕೆ ಹೋಗ್ತಾ ಇದ್ದಲ್ಲ. ಮಲಗಿದ್ದಾನೆ. ಅವ್ನು ಎಬ್ಬರಿಸಿದ್ರೆ ಸುಮ್ಮನೆ ಹೇಳ್ತಾನೆ, ನಮ್ಮನ್ನು ಹೋಗಕ್ಕೆ ಬಿಡಲ್ಲ. ಸೊ ಹಂಗಾಗಿ ಅವ್ನು ಎಬ್ಬರಿಸ್ತಿದ್ದಾನೆ, ನಾವು ಹೋಗ್ತೀವಿ. ಸೊ ಇವಾಗ ಮನೆಗೆ ಹೋಗೋಣ ಬನ್ನಿ. ಸೊ ಗೈಸ್ ಫೈನಲಿ ಸತತ ಪ್ರಯತ್ನಗಳಿಂದ 1 ಟೇಕ್ 2 ಟೇಕ್ 3 ಟೇಕ್ 4 ಟೇಕ್ ಅಂತ ಒಂದು ಒಟ್ಟು ಮಟ್ಟಿಗೆ ಇದು ಫೋಟೋಸಿಂಥಸಿಸ್ ಅಂತ ವರ್ಕಿಂಗ್ ಮಾಡೆಲ್ ರೆಡಿ ಮಾಡಿದೀವಿ. ಈ ಬಲ್ಬ್ ಆನ್ ಮಾಡ್ತೀವಿ. ಹೌದು ಇದು ಅಕ್ಕ ಇದೇನು ಮಾಡ್ಲಕ್ಕ ವರ್ಕಿಂಗ್ ಮಾಡಲ್ ಸ್ಲೀಪಿಂಗ್ ಮಾಡ್ಲಕ್ಕ. ನನಗೆ ಗೊತ್ತಿರಂಗೆ ಇದು ವರ್ಕಿಂಗ್ ಮಾಡಲು. ಈ ಜನರೇಷನ್ ಗೊತ್ತಿದ್ದಂಗೆ ಐ ಡೋಂಟ್ ನೋ ವಿಚ್ ಮಾಡೆಲ್ ಇಸ್ ದಿಸ್, ಬಟ್ ಇದನ್ನ ಆನ್ ಮಾಡಿದ ತಕ್ಷಣ ಒಂದು ವಿಡಿಯೋ ಮಾಡಿ ನೋಡಿಸ್ತೀನಿ. ದ ಎಫರ್ಟ್ ಇಸ್ ಮೋರ್. ಸೊ ಗೈಸ್ ಇವಾಗ ಫೋಟೋಸಿಂಥಸಿಸ್ ವರ್ಕಿಂಗ್ ಮಾಡೆಲ್ ಇಸ್ ರೆಡಿ. ನೋಡಿ ಬಲ್ಬ್ ಬಂತು. ಇವಾಗ ಎತ್ತಿಟ್ಬಿಟ್ಟು ಮಲ್ಕೊಳ್ಳೋಣ. ಲೆಟ್ಸ್ ಸ್ಲೀಪ್. ಗುಡ್ ನೈಟ್. ಆ್ಯಂಡ್ ಇವತ್ತಿನ ವಿಡಿಯೋ ಇದೆಲ್ಲ ಆಗಿತ್ತು, ಪ್ರಿಪ್ರೇಷನ್ ಫಾರ್ ದ ಬರ್ತ್ಡೇ. ಆ್ಯಂಡ್ ನಿಮ್ಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಳ್ಳೇದು ಮಾಡಿ, ಒಳ್ಳೇದನ್ನ ವಾಪಸ್ ತಗೋತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.